ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿಡೇ ಜೀಸಸ್ ಕಂಫರ್ಟ್ಸ್ ವಿತ್ ಹಿಸ್ ವರ್ಡ್ಸ್. ಈ ದಿನದ ವಾಕ್ಯ ಮಾರ್ಕ 11ನೇ ಅಧ್ಯಾಯ 24ನೇ ವಚನ. ಮಾರ್ಕ 11ನೇ ಅಧ್ಯಾಯ 24. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುವೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. ಆಮೇಲೆ ಮಾರ್ಕ 11ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡಿದ್ವಿ ನಾವು ಹೇಗೆ ನಾವು ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಾಗ, ಒಂದು ಪ್ರಾರ್ಥನೆ ಅಂತ ಹೇಳುವಾಗ ದೇವರ ಜೊತೆ ಮಾತನಾಡುವಂಥದ್ದು, ದೇವರ ಬಳಿ ನಾವು ಕೇಳುವಂಥದ್ದು, ಯಾವ ವಿಷಯನ ಕೇಳಬೇಕು, ಯಾವ ವಿಷಯನ ಕೇಳಬಾರ್ದು, ಪ್ರತಿಯೊಂದನ್ನು ಇಲ್ಲಿ ವಾಕ್ಯವು ತಿಳಿಸ್ಕೊಡುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗ ನಾವೇನೇನು ಬೇಡ್ಕೊಳ್ಬೇಕು, ನಾವೇನು ಬೇಡ್ಕೊಳ್ತೀರೋ ಅದನ್ನೆಲ್ಲ ಹೊಂದುತ್ತೀವಂತೆ. ನಾವೇನೆಲ್ಲ ಕೇಳಿಕೊಳ್ಳುವಾಗ, ಬೇಡುವಾಗ ನಮ್ಮ ದೇವರು ಕೊಡುವಂಥ ದೇವರಾಗಿದ್ದಾರಂತೆ. ದೇವರ ಸ್ತೋತ್ರ. ದೇವರ ಬಳಿ ನಾವು ಬರುವಾಗ ಒಂದು ಭಯಭಕ್ತಿ ಜೀವಿತನೆಲ್ಲ ಇರಬೇಕು. ಭಯಭಕ್ತಿಯಿಂದ ಆತನ ಮುಂದೆ ಕಾಣಿಸ್ಕೊಳ್ಳಬೇಕು. ಯಾಕೆಂದರೆ ನಮ್ಮ ದೇವರು ಪ್ರೀತಿಮಯ ದೇವರು, ಕನಿಕರವುಳ್ಳ ದೇವರು, ದಯಾಸಾಗರವುಳ್ಳ ದೇವನಾಗಿರುವಾಗಲೂ ಆತನಿಗೆ ಇಷ್ಟವಿಲ್ಲದಿರುವಾಗ ಆತನು ದಯಿಸುವ ಅಗ್ನಿಯೂ ಆಗಿದ್ದಾನೆ. ನಾವು ಇದನ್ನು ನಾವು ನಂಬುವಾಗ, ನಿಜವಾಗಿ ದೇವರ ಬಳಿ ಹೋಗುವಾಗ, ಅದು ಪ್ರಾರ್ಥನೆ ಮಾಡುವಾಗ ನಾವು ಭಯಭಕ್ತಿ ಉಳ್ಳವರಾಗಿ ನಾವು ಕಾಣಿಸಿಕೊಳ್ಳಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ. ನಾವು ನಿಜವಾಗಿಯೂ ದೇವರ ಬಳಿ ನಮ್ಮ ಪ್ರಾರ್ಥನೆ ಕೇಳಿಕೊಳ್ಳುವಾಗ ಅದು ಉತ್ತರ ಸಿಗುತ್ತದೆ ಎಂಬುದಾಗಿ ಇಲ್ಲಿ ನೋಡಿಕೊಳ್ಳುವಾಗ ನಾವು ನಂಬಿಕೆ ಇರಬೇಕಂತೆ. ಮೊದಲನೇದಾಗಿ ನೀವೇನಂತ, ನಿಮಗೆ ಸಿಕ್ಕುವುದೆಂದು ನಂಬಿರಿ. ನಂಬಿಕೆ ಅಂತ ಹೇಳುವಾಗ ಇಬ್ರಿ 11ನೇ ವಚನ ಹೇಳುತ್ತೆ. ನಂಬಿಕೆ ಅಂತ ಹೇಳುವಾಗ ನಮಗೆ ಕಣ್ಣಿಗೆ ಕಾಣದಿರುವಂಥದ್ದನ್ನು ನಂಬುವುದು ಮತ್ತು ಅದು ಇದೆ ಎಂಬುದಾಗಿ ನಾವು ನಂಬುವುದು. ಯಾತಕ್ಕಾಗಿ ನಂಬಿಕೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಿಜವಾಗಿ ನಮ್ಮ ಹೃದಯದಲ್ಲಿ ನಾವೇನನ್ನ ದೇವರ ಬಳಿ ಕೇಳ್ಕೊಳ್ತೀವೋ ಅದು ನಿಜವಾಗಿಯೂ ಸಿಗುತ್ತದೆ. ಅದು ದೇವರ ವಾಕ್ಯದ ಮೂಲಕವಾಗಿ ಅದು ಕ್ರಿಯೆ ಮಾಡುವಂಥದ್ದು ಕಾರ್ಯಗಳಾಗಿರುವಾಗ, ನಿಜವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಮನಪೂರ್ವಕವಾಗಿ ಕೇಳಿಕೊಳ್ಳುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ ಅದು ಸಿಗುತ್ತದೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುತ್ತೆ. ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆಮೇಲೆ ನಾವೇನಂತೆ, ಒಂದು ಪರಿಶುದ್ಧಾತ್ಮನ ಹೊಂದಿಕೊಂಡವರಾಗಿ, ಏಕೆಂದರೆ ನಮ್ಮ ಹೇಗೆ ನಾವು ಬೇಡಿಕೊಳ್ಳಬೇಕು, ಯಾವ ವಿಷಯಕ್ಕೆ ಕೇಳಿಕೊಳ್ಬೇಕು, ಏನನ್ನು ಕೇಳಬೇಕು ಎಂಬುದಾಗಿ ನಮಗೆ ಗೊತ್ತಿಲ್ಲದಿರುವಾಗ ನಮಗೆ ಸಹಾಯಕನಾಗಿ ದೇವರೊಬ್ಬನು ಬಿಟ್ಟಿದ್ದಾರಂತ. ಅದು ಪರಿಶುದ್ಧಾತ್ಮ ಸಕಲದ ಒಂದು ಸತ್ಯದ ವಿಷಯದ ಕಡೆಗೆ ನಮ್ಮನ್ನು ನಡೆಸುವಂತನಾಗಿದ್ದಾನೆ ಆತನು. ಅದು ದೇವರಿಗೆ ಯಾವುದು ಮೆಚ್ಚುಗೆಯಾದ, ದೇವರಿಗಿನ ಒಂದು ಯಾವ ರೀತಿ ದೇವರ ಬಳಿ ಕರ್ಕೊಂಡು ಹೋಗಬೇಕು ದಾರಿ ಎಂಬುದಾಗಿ ಅದು ಪರಿಶುದ್ಧಾತ್ಮನಿಗೊಬ್ಬನಿಗೆ ತಿಳಿದಿರುವಂಥದ್ದಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ನಾವೇನೇನು ಬೇಡಿಕೊಳ್ತೀವೋ ಅದೆಲ್ಲ ಹೊಂದಿದ್ದೇವೆ ಎಂಬುದಾಗಿ ನಂಬಬೇಕು. ನಂಬಿದ ಜೊತೆಗೆ ಅದು ಸಿಕ್ಕುತ್ತದೆ ಎಂಬುದಾಗಿ ದೇವರು ತಾನೇ ಹೇಳುವಂತನಾಗಿದ್ದಾನೆ. ಅದು ಹೇಗೆ ಎಂಬುದಾಗಿ ಕೆಲವು ವಾಕ್ಯಗಳನ್ನು ನೋಡುವಾಗ ರೋಮಾಪುರ 8ನೇ ಅಧ್ಯಾಯ 26ನೇ ವಚನ ನೋಡಿಕೊಳ್ಳೋಣ. ರೋಮಾಪುರ 8ನೇ ಅಧ್ಯಾಯ 26ನೇ ವಚನ. ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾನು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲವಾದ್ದರಿಂದ ಆತ್ಮನು ತಾನೇ ಉಚ್ಚರಿಸಲಾಗದಂಥ ನರಳಟದಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಆಮೇಲೆ ನೋಡಿ, ಹೇಗೆ ಒಂದು ಪರಿಶುದ್ಧಾತ್ಮನು ನಮ್ಮೊಳಗೆ ಸಹಾಯ ಮಾಡ್ತಾನೆ. ನಾವು ಹೇಗೆ ಪ್ರಾರ್ಥನೆ ಮಾಡೋದು ತಿಳಿಯದಿದ್ದರು ನಮ್ಮ ಬಲಹೀನತೆಯಲ್ಲಿ ನೋಡಿ ಪರಿಶುದ್ಧಾತ್ಮವು ಸಹಾಯ ಮಾಡುವಂತನಾಗಿದ್ದಂತೆ. ತಕ್ಕ ಪ್ರಕಾರ ದೇವರ ಬಳಿ ಹೋಗುವಾಗ ನಾವು ಏನನ್ನು ಕೇಳ್ಕೊಳ್ಬೇಕಂತ ತಿಳಿಯದೇ ಇದ್ದ ಕಾರಣ, ಗೊತ್ತಿಲ್ಲದಿರುವುದರ ಸರಿನೇ ನಮ್ಮೊಳಗೆ, ನಮ್ಮ ಹೃದಯದಲ್ಲಿ ಯಾರು ಕಾರ್ಯ ಮಾಡ್ತಾರಂತೆ, ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಾಟದಿಂದ ನಮಗೋಸ್ಕರ ಆತನು ಬೇಡಿಕೊಳ್ಳುವಂತನಾಗಿದ್ದಾನಂತೆ. ಒಂದು ಮುಖ್ಯವಾದ ವಿಷಯ ನಾವೇನಂತ ತಿಳ್ಕೊಬೇಕು ಈ ವಾಕ್ಯದಲ್ಲಿ ಅನ್ನುವಾಗ, ನಾವು ಪರಿಶುದ್ಧಾತ್ಮನ ಹೊಂದಿಕೊಂಡವರಾಗಿ ಒಂದು ದೇವರ ಬಳಿ ಹೋಗುವಾಗ ಆತ ನಮಗೇನು ಅವಶ್ಯಕತೆ ಇದೆ, ಏನನ್ನ ಹೇಗೆ ರೀತಿ ಪ್ರಾರ್ಥಿಸಬೇಕು, ಏನೋ ಬೇಡಿಕೊಳ್ಳಬೇಕು, ಕೇಳಿಕೊಳ್ಬೇಕು ಎಂಬುದಾಗಿ ಎಲ್ಲವನ್ನು ತಿಳಿಸೋದಕ್ಕೆ ಸಾಧ್ಯ. ಅದು ಯಾರ ಮೂಲಕವಾಗಿ? ಅದು ಪರಿಶುದ್ಧಾತ್ಮನ ಮೂಲಕವಾಗಿ ಎಂಬುದಾಗಿ ನಾವಿಲ್ಲಿ ನೋಡುವಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ನಮ್ಮ ಹೃದಯದಲ್ಲಿ ಅನೇಕ ಕಾರ್ಯಗಳು ನಮ್ಮಲ್ಲಿದೆ. ಅಂದರೆ ಲೋಕದ ಒಂದು ವಿಷಯಕ್ಕಾಗಿ ನಾವು ಬೇಡ್ಕೊಳ್ತೀವಿ, ನಮ್ಮ ಈ ದಿನದ ಆಹಾರವನ್ನು ಕೊಡು, ಈ ಒಂದು ಸಾಲದ ಬಾಧೆಗಳಿದೆ, ಬೇಸಾಯನ ತಪ್ಪಿಸು, ನಾವು ತಪ್ಪು ಮಾಡಿದ್ದೆ ನಾವು ಕ್ಷಮಿಸು,
ಏನನ್ನ ಮಾಡಬೇಕು, ಏನನ್ನ ಬಿಡಬೇಕೆಂಬುದಾಗಿ ನಾವು ಚಿಂತೆಯಲ್ಲಿ ಕುಳಿತುಕೊಂಡಿರುವಾಗ, ಒಂದು ಇಕ್ಕಟ್ಟಿನ ಪರಿಸ್ಥಿತಿನ ಒಳಗಾಗಿರುವಾಗ, ಅವೆಲ್ಲವುಗಳಲ್ಲಿರುವಾಗ ನಾವು ಒಂದು ದೇವರ ಒಂದು ಅನ್ಯೋನ್ಯತೆ ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಲೋಕದಲ್ಲಿ ಇರುವಂಥ ಪ್ರತಿಯೊಂದು ವಿಷಯಕ್ಕೆ ನಾವು ಚಿಂತಿಸುವಾಗ ಅದೊಂದು ಪಾಪವಾಗಿದೆ ಎಂಬುದಾಗಿ ನಾವು ನೋಡ್ಬೋದು. ಏಕೆಂದರೆ ದೇವರಲ್ಲಿ ನಂಬಿಕೆಯಲ್ಲಿರುವಾಗ ಪ್ರತಿಯೊಂದು ಅಪನಂಬಿಕೆಯೆಲ್ಲವೂ ಅದೊಂದು ಪಾಪ ಎಂಬುದಾಗಿ ವಾಕ್ಯ ತಿಳಿಸ್ಕೊಡ್ತದೆ. ಈ ದಿನಗಳಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡುವಾಗ ಏನೇನು ಬೇಡ್ಕೊಳ್ತೀವೋ ಅದೆಲ್ಲ ಸಿಗುತ್ತದಂತೆ ಹೊಂದಿಕೊಂಡಿದ್ದೇವೆಂದು ನಂಬಬೇಕು. ಆಲ್ರೆಡಿ ಸಿಕ್ಕಿಲ್ಲದಾದರೂ ನಂಬುವಾಗ ಅದು ಆಗಿದೆ, ನಮಗೆ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿದೆ ಎಂಬುದಾಗಿ ನಂಬುವಾಗ ಅದು ನಮಗೆ ಸಿಕ್ಕುತ್ತದೆ ಎಂಬುದಾಗಿ ದೇವರು ತಾನೇ ಹೇಳುವಂತನಾಗಿದ್ದೇನೆ. ಅದು ಯಾವ ರೀತಿಯಾಗಿ ಹೋಗಬೇಕು ಎಂಬುದಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮ ವಾಸ ಮಾಡುವಂಥ ಸ್ಥಳವಾಗಿದೆ. 1 ಕೊರಿಂಥ 6:19-20 ವಚನ ಹೇಳುತ್ತಲ್ವ, ನಮ್ಮ ಒಂದು ದೇಹವು ದೇವರ ಆಲಯವಾಗಿದೆ. ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುವಂಥ ಸ್ಥಳವಾಗಿದೆ. ನಮ್ಮ ದೇಹವು ದೇವರು ಕ್ರಯಕೊಳ್ಳಲ್ಪಟ್ಟಿದ್ದಾರಂತೆ. ತನ್ನ ಪರಿಶುದ್ಧವಾದ ರಕ್ತ ಸುರಿಸಿ ನಮ್ಮನ್ನ ಕೊಂಡುಕೊಂಡಿದ್ದಾನಂತೆ. ಅದಕ್ಕಾಗಿ ನಾವು ಈ ಲೋಕದ ಚಿಂತೆ ಎಲ್ಲವನ್ನು ತೆಗೆದುಹಾಕಿ ದೇವರ ಬಳಿಯಲ್ಲಿ ಬೇಕು ಅನ್ನೋದಾದರೆ ಒಬ್ಬ ಸಹಾಯಕನು ಬೇಕು. ಅದು ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತನಾಗಿದ್ದಾನೆ. ಅದು ಪರಿಶುದ್ಧಾತ್ಮವೇ ಎಂಬುದಾಗಿ ತಿಳಿಸ್ಕೊಡುತ್ತದೆ. ಏಕೆಂದರೆ 2 ಕೊರಿಂಥ 12:9 ಮತ್ತು 10 ವಚನ ಓದಿಕೊಳ್ಳೋಣ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಯಾಕಂದರೆ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದ್ದರಿಂದ ನಾನು ಕ್ರಿಸ್ತನ ನಿಮಿತ್ತ ನಿರ್ಬಲಾವಸ್ಥೆಗಳಲ್ಲಿ, ಅವಮಾನಗಳಲ್ಲಿ, ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಂತೋಷವಾಗಿದ್ದೇನೆ. ಯಾಕಂದರೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳನಾಗಿದ್ದೇನೆ. ಆಮೇಲೆ ಈ ವಾಕ್ಯಗಳು ನೆನೆಸಿಕೊಳ್ಳುವಾಗ ದೇವರು ತಾನೇ ಹೇಗೆ ಒಂದು ಪೌಲನ ಜೀವಿತ ಇಕ್ಕಟ್ಟುಗಳಲ್ಲಿ ಪರಿಸ್ಥಿತಿಯಲ್ಲಿರುವಾಗ, ಅನೇಕ ಕಡೆ ಸೆರೆಮನೆಯಲ್ಲಿ ಹಾಕಲ್ಪಡುವಾಗ, ಒಂದು ದೇವರ ಸುವಾರ್ತೆ ಸಾರಲ್ಪಡುವಾಗ ಅನೇಕ ಒಂದು ಹೋರಾಟವು ಶೋಧನೆಗಳು ಎದುರಾಗ್ತಾ. ಆದರೆ ದೇವರು ತಾನೇ ಹೇಳ್ತಾನೆ, ನನ್ನ ಕೃಪೆನೇ ಸಾಕು ಅಂತ. ಯೇಸು ಕ್ರಿಸ್ತನ್ ತಾನೆ ನನ್ನ ಕೃಪೆ ಅಂತ ಹೇಳುವಾಗ ಆತನ ಬಲ, ಆತನ ಶಕ್ತಿ, ಆತನ ಕೈ, ಆತನ ಒಂದು ವಿಶೇಷವಾದ ಆಶ್ರಯವಾಗಿದೆ. ಅದನ್ನು ಅವಾಗ ನಾವು ಬಲಹೀನತೆಯಲ್ಲಿ ಇರುವಾಗ ನಮಗೆ ಒಂದು ಬಲವಾಗಿ ನಿಂತುಕೊಳ್ಳುವ ದೇವರು ಪರಿಶುದ್ಧಾತ್ಮನು ನಮಗೆ ಬಲವನ್ನು ನೀಡುತ್ತಾ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮಗೋಸ್ಕರ ಒಂದು ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಅದೇ ರೀತಿಯಾಗಿ ಮುಂದಿನ ವಾಕ್ಯನ ಓದಿಕೊಳ್ಳೋಣ. 1 ಯೋಹಾನ 5ನೇ ಅಧ್ಯಾಯ 14 ಮತ್ತು 15 ವಚನ. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಾವೇನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆ ಕೇಳುತ್ತಾನೆಂಬುದು ನನಗೆ ಗೊತ್ತಾಗಿದ್ದರೆ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆತೆವೆಂಬುದು ನಮಗೆ ತಿಳಿದಿದೆ. ಆಮೇಲೆ ನಾವು ಆತನ ಚಿತ್ತಾನುಸಾರವಾಗಿ, ದೇವರ ವಾಕ್ಯ ಹೇಳುತ್ತೆ, ಆತನ ಚಿತ್ತಾನುಸಾರ ಏನಾದರೂ ಬೇಡಿಕೊಂಡರೆ, ದೇವ ಚಿತ್ತ ಏನೆಂಬುದಾಗಿರುವಾಗ ಆತನ ಬಳಿ ಬರುವಾಗ ನಾವು ಪರಿಶುದ್ಧರಾಗಬೇಕೆಂದರೆ ಆತನ ಪರಿಶುದ್ಧ ದೇವರು, ನಾವು ಆತನ ಮಕ್ಕಳಾಗಿ ನಾವು ಪರಿಶುದ್ಧರಾಗಬೇಕೆಂಬುದು ಆತನ ಹೇಳುವಂಥದ್ದಾಗಿದೆ. ನಾವೇನಾದರೂ ಬೇಡಿಕೊಂಡಾಗ ಆತನು ಕೇಳುತ್ತಾನೆ ಭರವಸೆ ನಮ್ಮಲ್ಲಿರಬೇಕಂತೆ. ನಮ್ಮಲ್ಲಿ ಭರವಸೆ, ನಂಬಿಕೆ ಎಂಬುದಾಗಿ ನೋಡಿದ್ವಿ, ಅದೇ ರೀತಿ ಭರವಸೆ ಅಂತೆ. ಆತ ನಮ್ಗೆ ಕೊಡ್ತಾನೆ ಎಂಬುದಾಗಿ ಮತ್ತು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಭರವಸೆಯಲ್ಲಿರುವಾಗ ನಮಗೆಲ್ಲವೂ ದೊರಕುವಂಥದ್ದಾಗಿದೆ. ಜೊತೆ ನಾವು ಏನೇನೋ ಬೇಡಿಕೊಂಡರೂ ಆತ ನಾವು ವಿಜ್ಞಾಪನೆ ಕೇಳುತ್ತಾನೆ. ನಾವು ಏನೇ ಬೇಡಿಕೊಂಡು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ವಿಜ್ಞಾಪನೆ ಕೇಳುತ್ತಾನೆ ಎಂಬುದಾಗಿ ಗೊತ್ತಾಗಿದ್ದರೆ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆಯುತ್ತವೆ ಎಂಬುದು ನಮಗೆ ತಿಳಿದಿದೆ. ಆಮೇಲೆ ನಾವು ನಿಜವಾಗಿ ಹೇಗೆಲ್ಲ ಇರಬೇಕು, ಆತನ ಒಂದು ವಿಶೇಷವಾಗಿ ಆತನ ಕೃಪೆ, ಆತನ ನಂಬಬೇಕು, ಆತನ ಬಳಿ ಇರುವಾಗ ಭರವಸೆಯಿಂದ ಇರಬೇಕು ಎಂಬುದಾಗಿ ಈ ವಾಕ್ಯವು ನಮ್ಮಲ್ಲಿ ತಿಳಿಸಿಪಡಿಸುವಂಥದ್ದಾಗಿದೆ. ದೇವರ ಸ್ತೋತ್ರ. ಈ ದಿನದಲ್ಲಿ ನಾವು ದೇವರ ಬಳಿ ಪ್ರಾರ್ಥಿಸುವಾಗ ನಾವು ಯಾವ ರೀತಿಯಲ್ಲಿ ನಂಬಿಕೆ ಇದೆ, ನಮ್ಮ ಭರವಸೆ ಯಾವುದರ ಮೇಲೆ ಇದೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ದೇವ್ರ ತಾನೇ ವಾಕ್ಯವನ್ನು ತಿಳಿಸಿಕೊಳ್ಳಿ. ಸ್ತೋತ್ರ. ಯಾವುದು ವಿಷಯದಲ್ಲೂ ನಾವು ಸಂಶಯ ಪಡೋದು ಬೇಡ, ನಾವು ಯಾವುದು ಎರಡು ಮನಸ್ಸುಳ್ಳವರಾಗಿರೋದು ಬೇಡ. ಏಕೆಂದರೆ ದೇವರ ಬಳಿ ನಾವು ಇರುವಾಗ ಆತನ ಸರ್ವಶಕ್ತನು, ಆತನ ಬಲವುಳ್ಳ ದೇವರು, ಆತನ ಒಂದು ಕೃಪೆಯು, ಆತನಲ್ಲಿರುವಂಥ ನಂಬಿಕೆ, ಆತನಲ್ಲಿ ನಾವು ಇಟ್ಟಿರುವಂಥ ಭರವಸೆ ಎಂದಿಗೂ ಬಿದ್ದು ಹೋಗದಂತೆ ಕಾಪಾಡುವ ದೇವರು ಆತನೊಬ್ಬನೇ ಆಗಿದ್ದಾನೆ. ಯೇಸುವಿನ ನಾಮ ಇದುವರೆಗೂ ಒಂದು ವಿಶೇಷವಾಗಿ ನಮ್ಗೆ ಬಲವಾದ ಬುರುಜಾಗಿದೆ, ಬಲವಾದ ಗುರಾಣಿಯಾಗಿದೆ, ನಮಗೆ ಒಂದು ಕೋಟೆಯಾಗಿ ನಮಗೆಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿ ಆತನ ಕೈಗಳು ನಮ್ಮನ್ನು ಚಿತ್ರಿಸಿಕೊಂಡಿದ್ದಾವೆ. ದೇವರ ಸ್ತೋತ್ರ. ಇದುವರೆಗೂ ನಮ್ಮನ್ನು ವಿಶೇಷವಾಗಿ ಆತನ ಅಂಗೈಗಳು ಚಿತ್ರಿಸಿರುವಾಗ
ದೇವರ ನಾವು ಪ್ರಾರ್ಥನೆ ನಾವು ಕೇಳುವಂಥ ನಂಬಿಕೆ, ದೃಢವಾದ ಭರವಸೆ ಆತನಲ್ಲಿ ಇರಬೇಕೆಂಬುದಾಗಿ ವಾಕ್ಯ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ಕೃಪೆ ನಮ್ಮೆಲ್ಲರೂ ಹೊಂದಿರಲಿ. ಆಮೇಲೆ